ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ನಾನು ಒಂದು ವಿಭಿನ್ನ ರುಚಿಯ ರಸಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ರಸಮ್. ಮಾಮೂಲಿ ರಸಮ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಇದರ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ಬಿಸಿ ಅನ್ನೋದೊಂದಿಗೆ ಬಹಳ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/3 ಕಪ್ ಆಗುವಷ್ಟು ತೊಗರಿಬೇಳೆ ಇದನ್ನು ಇದಕ್ಕೆ ಬಳಸ್ತಾ ಇದ್ದೀನಿ. ಅದನ್ನು ತೊಳೆದು ಒಂದು 20 ನಿಮಿಷಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೀನಿ. ಮೊದಲು ನಾವು ಬರೀ ಬೇಳೆಯನ್ನು ಬೇಯಿಸ್ಕೋಬೇಕು ಕುಕ್ಕರಲ್ಲಿ. ಈಗ ನೆನೆಸಿಟ್ಟಿರುವಂತಹ ಈ ತೊಗರಿಬೇಳೆನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ನುಗ್ಗೆಕಾಯಿ ಹಾಕ್ಕೊಳ್ಳೋದು ಬೇಡ, ಅಥವಾ ಟೊಮೆಟೊ ಬೇರೆ ಏನೂ ಬೇಕಾಗಿಲ್ಲ. ಒಂದು ಚಮಚ ಆಗುವಷ್ಟು ಎಣ್ಣೆ ಮತ್ತು ಈ ಬೇಳೆ ಬೇಯೋದಕ್ಕೆ ಬೇಕಾದಷ್ಟು ನೀರು ಅಷ್ಟು ಹಾಕಿಬಿಟ್ಟು ನಾವು ಇದನ್ನು ಒಂದು 2 ವಿಸಿಲ್ ಬರೋ ತನಕ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ಇವಾಗ ಇದು 2 ವಿಸಿಲ್ ಬಂದು ಈ ಬೇಳೆ ಚೆನ್ನಾಗಿ ಬೆಂದಾಗಿದೆ. ರಸಮ್ ಮಾಡೋದ್ರಿಂದ ಬೇಳೆ ನಮಗೆ ಸಿಗಬಾರ್ದು, ಸೊ ಹಾಗಾಗಿ ಈ ಥರ ಅದನ್ನು ನುಣ್ಣಗೆ ನಾವು ತಯಾರು ಮಾಡಿಟ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ನುಗ್ಗೆಕಾಯಿ ಈ ಅಳತೆನಲ್ಲಿ ಕಟ್ ಮಾಡಿದ್ದೀನಿ. ಒಂದು 3 ನುಗ್ಗೆಕಾಯಿನ ಬಳಸಿದ್ದೀನಿ ಅಷ್ಟೇ. ಇದು 3ರಿಂದ 4 ಜನಕ್ಕೆ ಆಗುವಷ್ಟು ರಸಮ್ ತಯಾರಾಗತ್ತೆ ಈ ಅಳತೆನಲ್ಲಿ. ಜೊತೆಗೆ ನಾನಿಲ್ಲಿ ಈ ಕೆಸುವಿನ ದಂಟು ಅಂತ ಹೇಳ್ತೀವಲ್ಲ, ಅದನ್ನು ಸಿಪ್ಪೆ ತೆಗೆದು ಬಳಸ್ತಾ ಇದ್ದೀನಿ. ಅದು ನುಗ್ಗೆಕಾಯಿ ಜೊತೆ ಹೊಂದೋದ್ರಿಂದ ಮನೆಯಲ್ಲಿ ಇದ್ದಿದ್ದರಿಂದ ಹಾಕ್ತಾ ಇದ್ದೀನಿ. ಆಪ್ಷನಲ್ಲಿ ಇದು ಇದ್ದರೆ ಮಾತ್ರ, ಇಲ್ಲ ಅಂತಂದರೆ ಬರೀ ನುಗ್ಗೆಕಾಯಲ್ಲಿ ಮಾಡಿದ್ರೆ ಸಾರು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದನ್ನು ಸಹ ನಾನಿಲ್ಲಿ ಬೇಳೆ ಜೊತೆಗೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಹುಣಸೆ ಹಣ್ಣಿನ ರಸನ ಈ ಮೊದಲೇ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ದಪ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಸಾರಿನ ಪುಡಿ ಹಾಕ್ಕೊಳ್ಳೋಣ. ಒಂದು 2 ಚಮಚ ಆಗುವಷ್ಟು ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾವು ಇದಕ್ಕೆ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಬೇಕು ಅಂತಂದರೆ ಎಕ್ಸ್ಟ್ರಾ ಈ ಥರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಬಹುದು. ಆನಂತರ ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಸಾರಿಗೆ ಮಾಮೂಲಿ ನಾವು ಬೆಲ್ಲ ಹಾಕ್ತೀವಲ್ಲ, ಅಷ್ಟು ಬೆಲ್ಲ ಇದಕ್ಕೆ ಹಾಕ್ಕೊಳ್ಬೋದು. ಆಮೇಲೆ ಕೊನೆಯದಾಗಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನು. ಅಂದಾಜಿಗೆ ತಕ್ಕನಾಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಆಮೇಲೆ ಸ್ಟವ್ ಮೇಲೆ ಇಡೋಣ. ಅದು ಒಟ್ಟಿಗೆ ಕುದಿಯುವಾಗ ಚೆನ್ನಾಗಿ ಬೇಯುತ್ತೆ, ಹೋಳಿಗೆಲ್ಲ ಈ ಅಂಶಗಳು ಕರೆಕ್ಟಾಗಿ ಸೇರುತ್ತೆ. ಸೊ ಇವಾಗ ಇದೇನಂತಂದರೆ ನಾವು ಸುಮಾರು ಹೊತ್ತು ಇದನ್ನು ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಂದರೆ ಸೇರಿಸ್ಕೊಂಡು ಉಪ್ಪು ಹುಳಿನ ಅಡ್ಜಸ್ಟ್ ಮಾಡಿ ಆ ದಡಿ ನಾವೇನು ಬಳಸಿರ್ತೀವಿ ನುಗ್ಗೆಕಾಯಿ, ಅದು ಮೆತ್ತಗಾಗೋ ತನಕ ನಾವು ಇದನ್ನು ಕುದಿಸ್ಕೋಬೇಕು. ಮುಚ್ಚಿಟ್ಟಾದರೂ ಕುದಿಸ್ಬೋದು, ಇಲ್ಲ ಹಾಗೇ ನಾವು ಇದನ್ನು ಕುದಿಸ್ಬೋದು. ಜೊತೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಸುವಿನ ದಡಿ ನಿಮ್ಮ ಹತ್ರ ಇದ್ದು ನೀವು ಅದನ್ನು ಹಾಕೋದಾದರೆ ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಬೇಳೆದಕ್ಕೆ ಹಾಕಿದ್ರೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ಬಳಸುವಾಗ ನೀವು ಬಳಸೋದಾದರೆ ಸಪ್ರೇಟಾಗೆ ಬೇಯಿಸ್ಕೊಳ್ಳಿ. ಇವಾಗ ಇಲ್ಲಿ ನಾನು ಈ ಕುಟ್ಟಾಣಿಯಲ್ಲಿ ಪುಡಿ ಮಾಡಿಟ್ಕೊಂಡಿರುವಂತಹ ಕಾಳುಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ. ಸೊ ಜೀರಿಗೆ ಪುಡಿ ಮತ್ತು ಕಾಳುಮೆಣಸು 2 ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಈ ಜೀರಿಗೆ ಪುಡಿ ಮತ್ತು ಕಾಳುಮೆಣಸು ನೀವು ಒಟ್ಟಿಗೆ ತರಿಯಾಗಿ ಪುಡಿ ಮಾಡಿ ಸಹ ಹಾಕ್ಬೋದು. ಒಗ್ಗರಣೆಗೆ ತುಪ್ಪದೊಂದಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಬಿಸಿಯಾದ ತುಪ್ಪಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಬೇಕು, ಈ ರಸಮ್ಗೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಒಣಮೆಣಸು, ಕಟ್ ಮಾಡಿಟ್ಕೊಂಡಿರ್ತ ಒಣಮೆಣಸು 1-2, ಜೊತೆಗೆ ಹಿಂಗು. ಸೊ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಇದು ಒಗ್ಗರಣೆ ತಯಾರಾದ ಮೇಲೆ ನಾವು ಕುದ್ದಿರುವಂಥ ಸಾರಿಗೆ ಸೇರಿಸ್ಕೊಳ್ಳೋಣ ಈ ಥರ. ಈಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ. ಕೊನೆಯಲ್ಲಿ ನಾವು ಒಗ್ಗರಣೆಯನ್ನು ಹಾಕಿಬಿಟ್ಟು ಈ ನುಗ್ಗೆಕಾಯಿ ಸಾರನ್ನು ತಯಾರು ಮಾಡಿದ್ದೀವಿ. ಬಿಸಿ ಅನ್ನೋದೊಂದಿಗೆ ಬಹಳ ರುಚಿಯಾಗಿರುತ್ತೆ ಈ ಸಾರು. ನೀವು ಸಹ ಈ ವಿಧಾನದಲ್ಲಿ ನುಗ್ಗೆಕಾಯಿ ಸಾರನ್ನು ಮಾಡಿ ನೋಡಿ, ಹೇಗೆ ಬಂತು ಅಂತ ಬರುತ್ತೆ ತಿಳಿಸಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.